ಇಡೀ ಜಿಲ್ಲೆ ಬೀದರ್ನ ಜನರು ನಾಡ ಕಚೇರಿಗೆ ಬರಬೇಕು ಅಂತಂದರೆ ಕನಸಿನಲ್ಲೂ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಬಂದಾಗ ಯಾವಾಗ ಬೇಕಾದರೂ ನಮ್ಮ ಪ್ರಾಣ ಪಕ್ಷಿ ಹಾರು ಹೋಗ್ಬೋದು ಅಂತ ಆತಂಕ. ಅಂದರೆ ಅವರು ಜೀವ ಭಯದಲ್ಲಿ ಕಚೇರಿಗೆ ಬರುವಂತಹ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು, ಯಾರ ನಿರ್ಲಕ್ಷ್ಯ ಇದು, ಅಲ್ಲೇನು ನಡೀತಾ ಇದೆ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಜೆಸ್ಕಾಂ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯ, ಬಲಿಗಾಗಿ ಕಾದು ಕುಳಿತಿವೆ ವಿದ್ಯುತ್ ತಂತಿಗಳು. ನಾಡ ಕಚೇರಿಗೆ ಬರಲು ಜನರ ಹಿಂದೇಟು. ಬಡಪಾಯಿ ಜನರು ಯಾರಾದರೂ ನೇರವಾಗಿ ವಿದ್ಯುತ್ ಕಂಬದಿಂದ ಕರೆಂಟ್ ತೆಗೆದುಕೊಂಡ್ರೆ ಜೆಸ್ಕಾಂ ಅವರ ಮೇಲೆ ದಂಡ ಹಾಕಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಸರ್ಕಾರಿ ಕಚೇರಿಗೆ ಯಾವುದೇ ಮೀಟರ್ ಇಲ್ಲದೆ ನೇರವಾಗಿ ಕಂಬದಿಂದ ವಿದ್ಯುತ್ ತೆಗೆದುಕೊಂಡು ಯೂಸ್ ಮಾಡ್ತಾ ಇದ್ರು ಜೆಸ್ಕಾಂ ಅಧಿಕಾರಿಗಳು ಮಾತ್ರ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯಕ್ಕೆ ಇವತ್ತು ಜೀವ ಬಲಿಗಾಗಿ ಕಾಯ್ತಾ ಇರುವ ವಿದ್ಯುತ್ ವೈರ್ಗಳ ಸ್ಟೋರಿ ಇದು. ಹೌದು, ಬೀದರ್ ನಗರದ ಕೋಟೆ ಬಳಿ ಇರುವ ಕಂದಾಯ ಇಲಾಖೆಯ ನಾಡ ಕಚೇರಿ ಕಾರ್ಯಾಲಯಕ್ಕೆ ಪ್ರತಿದಿನ ಬರುವ ಸಾವಿರಾರು ಜನರು ಭಯದಲ್ಲಿ ಬರ್ತಾರೆ. ಯಾಕಂದ್ರೆ ನಾಡ ಕಚೇರಿಗೆ ಪಕ್ಕದಲ್ಲೇ ಇರುವ ವಿದ್ಯುತ್ ಕಂಬದಿಂದ ಯಾವುದೇ ಮೀಟರ್ ಇಲ್ಲದೆ ನೇರವಾಗಿ ಕರೆಂಟ್ ಕಲೆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಆ ವಿದ್ಯುತ್ ವೈರ್ಗಳು ನೆಲಕ್ಕೆ ತಾಕ್ತಾ ಇದ್ದು ಜನರು ಸರತಿ ಸಾಲಿನಲ್ಲಿ ನಿಲ್ಲುವ ಕೂಗಳತೆ ಪಕ್ಕದಲ್ಲೇ ಇದೆ. ಇದರಿಂದ ಜಾತಿ, ಆದಾಯ, ಪಹಣಿ, ವಾಸಸ್ಥಳ, 371J ಪ್ರಮಾಣ ಪತ್ರ, ಪಿಂಚಣಿ ಸೇರಿದಂತೆ ಯಾವುದೇ ಪ್ರಮಾಣ ಪತ್ರಗಳನ್ನ ಮಾಡಿಸೋದಿಕ್ಕೆ ಜೀವ ಭಯದಲ್ಲಿ ಬರುವಂತಾಗಿದೆ. ಜನ ಬರ್ತಾರ, ಅಲ್ಲಿ ಲೈನಿ ಹತ್ಕೋತಾರ. ಅವ್ರು ಹತ್ಕೊಂಡ್ಮೇಲೆ ಅವ್ರ ಮಕ್ಕಳು ತಪರ ಬಿದ್ದವ್ರು ಆಡ್ಕೋತ ಬಂದ್ ಹಿಡಿದ್ರೆ ಇದು ಪ್ರಾಬ್ಲಮ್ ಇತ್ತಲ್ಲ. ಬಂದವ್ರು ನಿಂತ್ಕೊಂಡವ್ರು ಯಾರ ಹೋಗ್ಲಿ ಬರ್ಲಿ ಅವ್ರ ಟಚ್ ಆಯ್ತಂದು ಇದು ಜಿಮ್ಮೆದಾರಿ ಯಾರು ತಗೋಬೇಕು ಸರ್? ಕಸಲೆ ಕಂಬದು ಇದು ಮ್ಯಾಲ್ ಹಾಕ್ರಿ, ಇದೊಂದು ಮ್ಯಾಲ್ ಮಾಡ್ಕೋರಿ. ಮ್ಯಾಲ್ ಮಾಡ್ತಾರೆ, ಅದು ಒಳ್ಳೇದಾಯ್ತು ಜನರಿಗೆ. ಅದ್ರ ಕರೆಂಟ್ ಅದ, ಈಗ ಸದ್ದ ಹಿಡಿದು ಕರೆಂಟ್ ಅದ್ರ ಇದು ಮೇಲಾರ ಕಟ್ರಿ. ಸಮಸ್ಯೆನೇ ಸರ್, ಇದಕ್ಕೆ ಪರಿಹಾರ ಕೊಡ್ರಿ. ಹಲವು ವರ್ಷಗಳಿಂದ ಯಾವುದೇ ಮೀಟರ್ ಇಲ್ಲದೆ ನೇರವಾಗಿ ನಾಡ ಕಚೇರಿಗೆ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಜೊತೆಗೆ ಸತತ 1 ವರ್ಷದಿಂದ ವಿದ್ಯುತ್ ಸಂಚಾರವಿರುವ ವೈರ್ ನೆಲಕ್ಕೆ ಉರುಳಿದೆ. ಹೀಗಿದ್ರೂ ನಾಡ ಕಚೇರಿಯ ಅಧಿಕಾರಿಗಳು ಹಾಗೂ ಜೆಸ್ಕಾಂ ಅಧಿಕಾರಿಗಳು ಕೆಳಗೆ ಬಿದ್ದಿರುವ ವೈರನ್ನ ದುರಸ್ತಿ ಮಾಡದೆ ಮಹಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇನ್ನೊಂದು ದುರ್ದೈವದ ಸಂಗತಿ ಏನಪ್ಪಾ ಅಂದ್ರೆ, ನಾಡ ಕಚೇರಿಗೆ ನಾವು ಹೋದ ಟೈಮ್ನಲ್ಲಿ ವಿದ್ಯುತ್ ದುರಸ್ತಿ ಮಾಡುವ ಜೆಸ್ಕಾಂ ಸಿಬ್ಬಂದಿ ಬಂದಿದ್ರು. ಅವರ ಗಮನಕ್ಕೂ ಬಂತು, ಹೌದು ಸರ್, ಈ ವೈರ್ನಲ್ಲಿ ವಿದ್ಯುತ್ ಸಂಚಾರ ಇದೆ, ಆದ್ರೆ ಅವರು ಯಾವುದೇ ದುರಸ್ತಿಗಾಗಿ ಮನವಿ ಪತ್ರ ನೀಡಿಲ್ಲ. ನಾವೇನ್ ಮಾಡಕ್ಕಾಗತ್ತೆ ಹೇಳಿ ಅಂತ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೋಗ್ಬಿಟ್ರು. ಒಂದೇ ಇದ್ರೆ ಹೆಂಗಪ್ಪ, ಇದು ಇಲ್ಲ ಜನ ಅಡ್ಡಾಡ್ತಾರ, ಒಂದೇ ಹೆಂಗಾಯ್ತು ಇದಕ್ಕೆ ಮೀಟರ್ ಬಿ ಇಲ್ಲ ಸರ್. ಒಳಗ ಮೀಟರ್ ಮಾಡ್ತಿಲ್ಲ, ಡೈರೆಕ್ಟ್ ಹಾಕೊಂಡ್ರೆ ಇದು ಹೇಳಿಲ್ಲ. ನೀವು ಹೇಳಿದೆವು, ಗಟ್ಟಿ ಬಿ ಮಾಡಿದ್ದು ಮಾಡ್ಕೋತೆ ಅಂತ ಅಂದರು. ಸಮಸ್ಯೆ ಎಲ್ಲ ಏನೋ ಇದಾಯ್ತು, ಏನೋ ಇದಾಯ್ತು. ಈಗ ಕರೆಂಟ್ ಅದಲ್ಲ? ಹಾಂ ರೀ, ಕರೆಂಟ್ ಅದ. ಮ್ಯಾಲೆ ಕಟ್ಕೋಬೇಕಾಯ್ತು, ಕಟ್ಕಂತ್ರಿ ಪ್ರೈವೇಟ್ ಮಾಡ್ಕೋಬೇಕು ಅಂತ ಹೇಳತ್ತಾರ. ಮತ್ತು ಪ್ರೈವೇಟ್ನವರು KBದವ್ರಿಗೆ ಹೇಳ್ರಿ ಹೇಳತ್ತಾರ. ಮೀಟರ್ ಇಲ್ಲ, ಮೀಟರ್ನಿಂದ ಲೆಟರ್ ಕೊಟ್ಟಿದ್ದೇವೆ ಸರ್. ತಹಶೀಲ್ದಾರ್ನಿಂದ ಲೆಟರ್ ಕೊಟ್ಟರೆ ಅದು ಪ್ರೊಸೀಜರ್ದಾಗ ಅದ ಸರ್. ತಹಶೀಲ್ದಾರ್ನಿಂದ ಲೆಟರ್ ಕೊಟ್ಟರೆ ಅದು ಪ್ರೊಸೀಜರ್ದಾಗ ಅದ ಸರ್. ಅವರು KBದವ್ರಿಗೆ ಹೇಳಲ್ಲ ಮಾಡ್ತೀನಿ ಅಂದಾರ. ಇನ್ನು ಜೆಸ್ಕಾಂ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯಕ್ಕೆ ಇಂದು ನಾಡ ಕಚೇರಿಗೆ ಬರುವ ಜನರು ಜೀವ ಭಯದಲ್ಲಿ ಇರೋದು ದುರಂತವೇ ಸರಿ. ವಿದ್ಯುತ್ ಸಂಚಾರವಿರುವ ವಿದ್ಯುತ್ ವೈರ್ಗಳು ಜೀವ ಬಲಿಗಾಗಿ ಕಾಯ್ತಾ ಇದ್ರು. ಜನರ ಪ್ರಾಣ ಪಕ್ಷಿ ಹಾರಿ ಹೋಗುವ ಮುಂಚೆ ಜೆಸ್ಕಾಂ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಎಚ್ಚರಗೊಳ್ಳಬೇಕಾಗಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.